ನಮಸ್ಕಾರ. ಹೈಕೀಜಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದು ಊರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದಂತಹ ಕುತೂಹಲಕಾರಿ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗೋದೇ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ರೆ ಈ ಬಾರಿ ಗುಡಿಯ ಅರಸಿ ನಮ್ಮ ಪಯಣ ಎಲ್ಲಿಗೆ ಸಾಗುತ್ತೆ, ಯಾವ ಊರಿನ ಯಾವ ಪ್ರಸಿದ್ಧ ದೇಗುಲದ ದರ್ಶನವಾಗುತ್ತೆ, ಆರಂಭಿಸೋಣ ಈ ವಾರದ ಗುಡಿಯ ನೋಡಿರಣ್ಣ. ಅರಸಿ ಈ ಬಾರಿ ನಾವು ಪಯಣ ಬೆಳೆಸಿರುವಂಥದ್ದು ಮೈಸೂರು ಬಳಿಯ ನಂಜನಗೂಡಿಗೆ. ನಂಜನಗೂಡಿನ ಶ್ರೀಕಂಠೇಶ್ವರನ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಅವರ ಸನ್ನಿಧಿಗೆ ಹೋಗೋಣ. ಸುಮಾರು 170 ಕಿಲೋಮೀಟರ್ಗಳಷ್ಟು ಪಯಣ. ಬೆಂಗಳೂರಿನಿಂದ ಮೈಸೂರಿನ ಸಮೀಪದ ನಂಜನಗೂಡಿಯನ್ನು ನಾವು ತಲುಪಿದ್ದಾಯಿತು. ನಂಜನಗೂಡಿಗೆ ಈಗ ಬಂದಿರುವಂತಹದ್ದು ದೇವರ ಸನ್ನಿಧಿಯಲ್ಲಿದ್ದೇವೆ. ದೇವರ ದರ್ಶನಕ್ಕೂ ಮುನ್ನ ಇಲ್ಲಿಗೆ ಬರುವಂಥವರಿಗೆ ವಸತಿ ವ್ಯವಸ್ಥೆ ಹೇಗಿದೆ, ಜೊತೆಗೆ ಇಲ್ಲಿಗೆ ಬರುವಂತಹ ಮಾರ್ಗಸೂಚಿಗಳೇನೇನು, ಇದೆಲ್ಲದರ ಬಗ್ಗೆ ಒಂದಿಷ್ಟು ವಿವರವನ್ನು ಮೊದಲಿಗೆ ತಿಳಿದುಕೊಳ್ಳೋಣ. ಬನ್ನಿ ಆ ಮಾಹಿತಿನ ನೋಡಿ ನಂತರ ದೇವರ ಸನ್ನಿಧಿಗೆ ಹೋಗೋಣ. ಬೆಂಗಳೂರಿನಿಂದ ನಂಜನಗೂಡಿಗೆ ಕೆಲ ಬಸ್ಸುಗಳಿವೆ. ಇದರ ಹೊರತಾಗಿ ನಾವು ಮೈಸೂರನ್ನು ತಲುಪಿಕೊಂಡ್ರೆ ಅಲ್ಲಿಂದ ನಂಜನಗೂಡಿಗೆ ಕೇವಲ 20 ಕಿಲೋಮೀಟರ್. ಹಾಗಿದ್ರೆ ಬೆಂಗಳೂರಿನಿಂದ ಮೈಸೂರಿಗೆ ಹೋಗುವ ಬಸ್ಸುಗಳ ವಿವರವನ್ನು ನೋಡೋಣ. ಐರಾವತ ಹೊರಡುವ ಸಮಯ ಮಧ್ಯಾಹ್ನ 3ಕ್ಕೆ, 3:15ಕ್ಕೆ, ಸಂಜೆ 6ಕ್ಕೆ, 6:15ಕ್ಕೆ, ಹೀಗೆ ಅರ್ಧ ಗಂಟೆಗೊಮ್ಮೆ ಬಸ್ಸುಗಳು ಸಿಗುತ್ತವೆ. ಇದರ ದರ 270ರಿಂದ 300 ರೂಪಾಯಿ. ಇನ್ನು ವೇಗದೂತ ಇದು ಹೊರಡುವ ಸಮಯ 3:35ಕ್ಕೆ, 4ಕ್ಕೆ, ಹೀಗೆ ಇವು ಕೂಡ ಅರ್ಧ ಗಂಟೆಗೊಮ್ಮೆ ಲಭ್ಯ. ಇದರ ದರ 100ರಿಂದ 120 ರೂಪಾಯಿ. ಇನ್ನು ನಂಜನಗೂಡಿಗೆ ಬಂದರೆ ನಿಮಗೆ ಉಳಿದುಕೊಳ್ಳಿಕ್ಕೆ ಲಾಡ್ಜ್ಗಳ ವ್ಯವಸ್ಥೆಯೂ ಇದೆ. ಕೇವಲ 200 ರೂಪಾಯಿನಿಂದ 500 ರೂಪಾಯಿಯಲ್ಲಿ ರೂಮ್ಗಳ ವ್ಯವಸ್ಥೆ ಆಗೋಗುತ್ತೆ. ಮತ್ತು ದೇವಸ್ಥಾನದ ವತಿಯಿಂದ ಡಾರ್ಮೆಟರಿ ವ್ಯವಸ್ಥೆಯೂ ಇಲ್ಲಿದೆ. ಇಲ್ಲಿ ನೀವು ಉಚಿತವಾಗಿ ಉಳಿದುಕೊಳ್ಳಬಹುದು. ಶ್ರೀಕಂಠನ ದರ್ಶನಕ್ಕೂ ಮುನ್ನ ಮೊದಲಿಗೆ ಇಲ್ಲೇ ಕಪಿಲಾ ನದಿ ಇದೆ, ಅಲ್ಲಿಗೆ ಹೋಗಿ ಬರೋಣ. ಯಾಕಂದ್ರೆ ಬರುವಂತಹ ಭಕ್ತಾದಿಗಳೆಲ್ಲ ಮೊದಲಿಗೆ ಕಪಿಲಾ ನದಿಗೆ ಭೇಟಿ ಕೊಟ್ಟು ಅಲ್ಲಿಂದ ಬಂದ ನಂತರವೇ ಶ್ರೀಕಂಠನ ದರ್ಶನ ಮಾಡುವಂಥದ್ದು. ಅದು ಮೋಕ್ಷ ಸ್ಥಳ ಕೂಡ. ಬನ್ನಿ ಹಾಗಿದ್ರೆ ಮೊದಲು ಕಪಿಲಾ ನದಿಗೆ ಹೋಗಿ ಬರೋಣ. ಇದು ಇಂದು ನದಿಯಾಗಿ ಹರಿಯಲು ಕಾರಣ ಕಪಿಲ ಮಹರ್ಷಿಗಳು. ಈ ಕಪಿಲ ಮಹರ್ಷಿಗಳಿಗೆ ಸಾಕ್ಷಾತ್ ಪರಶಿವನೇ ಹೇಳಿದನಂತೆ, ನಿನ್ನ ಬ್ರಹ್ಮರಂಧ್ರದಿಂದ ನೀರು ಹರಿದು ಅದೇ ಕಪಿಲೆಯಾಗುತ್ತದೆ ಎಂದು. ಈ ಕಪಿಲಾ ನದಿ ಹರಿಯುವಂಥ ಪ್ರದೇಶವನ್ನೇ ಗರಳಪುರಿ ಎಂದು ಕರೆಯುತ್ತಿದ್ದರು. ಗರಳ ಅಂದರೆ ವಿಷ ಅಂತ ಅರ್ಥ. ಸಮುದ್ರ ಮಥನ ಕಾಲದಲ್ಲಿ ಹಾಲಾಹಲ ಹುಟ್ಟಿದಾಗ ಅದನ್ನ ಪರಶಿವ ಕುಡಿದ. ಆಗ ಒಂದು ತೊಟ್ಟು ವಿಷ ಭೂಮಿಯ ಮೇಲೆ ಬಿತ್ತಂತೆ. ಹಾಗೆ ಬಿದ್ದ ವಿಷವನ್ನ ಕೇಶಿ ಎಂಬ ರಾಕ್ಷಸ ಕುಡಿದನಂತೆ. ಅವನ ದೇಹವನ್ನ ಸೇರಿದಂಥ ವಿಷ ಅವನ ಸಹಿತವಾಗಿ ಇಡೀ ಸುತ್ತಲ ಪ್ರದೇಶವನ್ನೇ ವ್ಯಾಪಿಸಿದಂತೆ. ಅದನ್ನ ಗಮನಿಸಿದಂಥ ಶಿವ ಆ ವಿಷವನ್ನ ಅಲ್ಲೇ ನಿಲ್ಲುವಂತೆ ಆಜ್ಞಾಪಿಸಿದನಂತೆ. ಹಾಗೆ ವಿಷ ನೆಲೆ ನಿಂತ ಜಾಗಕ್ಕೆ ಗರಳಪುರಿ ಅಥವಾ ನಂಜನಗೂಡು ಎಂದು ಕರೆದರು. ಶ್ರೀಕಂಠನಿಗೆ ಅಭಿಷೇಕಕ್ಕೆ ಸಿದ್ಧತೆ ನೆರವೇರ್ತಾ ಇದೆ. ಶ್ರೀಕಂಠನಿಗೆ ನಿತ್ಯವೂ ಕಪಿಲಾ ನದಿಯ ನೀರೇ ಆಗಬೇಕು ಅಭಿಷೇಕಕ್ಕೆ. ಕಪಿಲೆಯಿಂದ ನಿತ್ಯ ನೀರನ್ನ ತಂದು ಶ್ರೀಕಂಠನಿಗೆ ಅಭಿಷೇಕ ಗೈಯುವಂತವಳು ಈ ಗೌರಿ. ಈ ಗೌರಿ ಶ್ರೀಕಂಠನ ಸೇವೆಗೆ ಸದಾ ಸಿದ್ಧ. ಹಾಗಾಗಿಯೇ 20-30 ವರ್ಷಗಳಿಂದ ಆಕೆ ಕಪಿಲಾ ನದಿಯಿಂದ ನೀರನ್ನು ತಂದು ಶ್ರೀಕಂಠನಿಗೆ ಅಭಿಷೇಕವನ್ನ ಗೈತಾ ಇದ್ದಾಳೆ. ಅಭಿಷೇಕವನ್ನ ಗೈತಾ ಶ್ರೀಕಂಠನ ಸೇವೆಯಲ್ಲಿ ನಿರತಳಾಗಿದ್ದಾಳೆ ಈ ಗೌರಿ.
ನಂಜನಗೂಡಿನ ಶ್ರೀಕಂಠನ ಸನ್ನಿಧಿಯ ಆವರಣಕ್ಕೆ ನಾವೀಗ ಪ್ರವೇಶಿಸ್ತಾ ಇರುವಂಥದ್ದು ಸುಂದರವಾದಂತಹ ದೇಗುಲದ ಒಳಗೆ ಕಾಲಿಡ್ತಾ ಇದ್ದೀವಿ. ಪ್ರಾಕಾರದಲ್ಲಿ ಹಲವಾರು ದೇವತೆಗಳಿವೆ, ಹಲವಾರು ದೇವರಿದ್ದಾರೆ. ಆ ದೇವರ ದರ್ಶನವನ್ನು ಮಾಡ್ತಾ ಕೊನೆಯಲ್ಲಿ ಶ್ರೀಕಂಠನ ಸನ್ನಿಧಿಯಲ್ಲಿ ಶ್ರೀಕಂಠನ ದರ್ಶನ ಮಾಡುವಂಥದ್ದು. ಬನ್ನಿ ಪ್ರಾಕಾರದೊಳಗೆ ಪ್ರವೇಶಿಸೋಣ. ಶ್ರೀಕಂಠೇಶ್ವರ ಸ್ವಾಮಿಯ ದೇಗುಲದ ಆಂಗಣವನ್ನು ಪ್ರವೇಶಿಸ್ತಾ ಇರುವಂಥದ್ದು. ಸುಂದರವಾದಂತಹ ದೇಗುಲದ ದರ್ಶನವನ್ನು ಮಾಡುವಂತಹ ಭಾಗ್ಯ. ಇಲ್ಲಿ ಪ್ರಾಕಾರದಲ್ಲಿ ಸಾಕಷ್ಟು ದೇವಾನುದೇವತೆಗಳಿವೆ, ಅವೆಲ್ಲವನ್ನ ವೀಕ್ಷಿಸುತ್ತಾ ಕೊನೆಯಲ್ಲಿ ಶ್ರೀಕಂಠ ಸ್ವಾಮಿಯ ದರ್ಶನವನ್ನು ಮಾಡುವಂಥದ್ದು. ಬನ್ನಿ ಪ್ರಾಕಾರದಲ್ಲಿ ಪ್ರದರ್ಶಿಸೋಣ. ಗಂಗಾತರಂಗ ರಮಣೀಯ ಜಟಾ ಕಲಾಪಂ ಗೌರಿ ನಿರಂತರ ವಿಭೂಷಿತ ವಾಮಭಾಗಂ ನಾರಾಯಣ ಪ್ರಿಯ ಮನಂಗ ಮದಾಪಹಾರಂ ವಾರಾಣಸೀಪುರಪತಿಂ ಭಜ ವಿಶ್ವನಾಥಂ. ಮೈಸೂರಿನ ಒಡೆಯರ ಮನೆತನದವರು ಈ ನಂಜನಗೂಡಿನ ಶ್ರೀಕಂಠೇಶ್ವರನ ಭಕ್ತರು. ಅವರ ಕಾಲದಲ್ಲೇ ಈ ಬೃಹತ್ ದೇವಾಲಯ ನಿರ್ಮಾಣವಾಗಿದ್ದು ನೋಡಿದಷ್ಟು ನೋಡಬೇಕೆನಿಸುವ ಭವ್ಯ ದೇಗುಲವಿದು. ಶ್ರೀಮದಾತ್ಮನೇ ಗುಣೈಕ ಸಿಂಧವೇ ನಮಃ ಶಿವಾಯ. ಧಾಮಲೇಶ ಧೂತಕೋಕ ಬಂಧವೇ ನಮಃ ಶಿವಾಯ. ಸುತ್ತಲ ಪ್ರಾಂಗಣವೇ ಬಹು ವಿಶಾಲ. ಶ್ರೀಕಂಠನ ದರ್ಶನಕ್ಕೆ ಮುನ್ನ ಅನೇಕ ದೇವರ ದರ್ಶನವಾಗುತ್ತವೆ. ಶ್ರೀಕಂಠೇಶ್ವರನ ಸನ್ನಿಧಿಯ ಪ್ರಾಂಗಣದಲ್ಲೇ ಇದ್ದೇವೆ. ಪ್ರಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಹಾಕ್ತಾ ಇದ್ದೇವೆ. ಮೊದಲಿಗೆ ನಮಗೆ ಪ್ರಸನ್ನ ಗಣಪತಿ ಸಿಗ್ತಾನೆ. ಆತನಿಗೆ ನಿತ್ಯವೂ ಬೆಣ್ಣೆಯ ಅಲಂಕಾರ ಇಲ್ಲಿ ವಿಶೇಷ. ಪ್ರತಿಯೊಬ್ಬ ಭಕ್ತಾದಿಗಳು ಕೂಡ ಇಲ್ಲಿ ಬೆಣ್ಣೆ ಅಲಂಕಾರದ ಸೇವೆಯನ್ನು ಹೇಳ್ಕೊಳ್ತಾರೆ. ಬನ್ನಿ ಆ ದರ್ಶನ ಮಾಡೋಣ. ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇ ನಿತ್ಯಂ ಆಯುಃ ಕಾಮಾರ್ಥ ಸಿದ್ಧಯೇ. ಮುಂದೆ ಸಾಗಿದರೆ ಟಿಪ್ಪು ಸುಲ್ತಾನ್ ದೇಗುಲಕ್ಕೆ ಅರ್ಪಿಸಿರುವಂತಹ ಪಚ್ಚೆ ಲಿಂಗವನ್ನ ನಾವು ಕಾಣಬಹುದು. ಇಲ್ಲಿನ ಮತ್ತು ಒಂದು ಆಕರ್ಷಣೆ ಅಂದರೆ ದೊಡ್ಡ ನಂದಿ. ನಾವೀಗ ಶ್ರೀಕಂಠನ ಸನ್ನಿಧಿಯಲ್ಲಿದ್ದೇವೆ. ಹೊರಗಡೆ ಸುಂದರವಾದಂತಹ ಭವ್ಯ ದೇಗುಲದ ಸೌಂದರ್ಯವನ್ನು ಸವಿತಾ ಈಗ ಒಳಗೆ ಗರ್ಭಗುಡಿಯ ಒಳಗೆ ಪ್ರವೇಶಿಸ್ತಾ ಇರುವಂತಹದ್ದು. ಗರ್ಭಗುಡಿಯ ಬಳಿಗೆ ನಾವಿದೆ. ಜೊತೆಗೆ ಇಲ್ಲೊಂದು ಮಹತ್ವವಾದಂತಹ ವಿಶೇಷವಾದಂತಹ ಸಂಗತಿ ಅಂತಂದ್ರೆ ಈ ಲಿಂಗದಲ್ಲಿ ಬಹಳಷ್ಟು ಸೂಕ್ಷ್ಮವಾದಂತಹ ಸುಂದರವಾದಂತಹ ಚಿತ್ರಗಳಿವೆ. ಆ ಸೂಕ್ಷ್ಮ ಚಿಹ್ನೆಗಳಿಗೆ ಒಂದು ಕಥೆ ಇದೆ. ಆ ಕಥೆ ಐತಿಹ್ಯವನ್ನ ನೋಡೋಣ. ದೇವರ ದರ್ಶನ ಮಾಡ್ತಾ ಆ ಕಥೆಯನ್ನು ಕೇಳೋಣ. कायजं कर्मजं वा श्रवणनयनजं वा मानसं वा पराधं विहितमविहितं वा सर्वमेतत् क्षमस्व जय जय करुणाब्धे श्रीमहादेव शम्भो ಶ್ರೀ ಮಹಾದೇವ ಶಂಭೋ. ಶ್ರೀ ಅಂದರೆ ಒಂದು ಅರ್ಥದಲ್ಲಿ ವಿಷ ಅಂತಲೂ ಹೌದು. ವಿಷವನ್ನ ಕಂಠದಲ್ಲಿರಿಸಿದ ಕಾರಣಕ್ಕೆ ಇವನನ್ನ ಶ್ರೀಕಂಠ ಅಂತ ಕರೆದರು. ನಂಜುಂಡೇಶ್ವರನ ಭಕ್ತರಿಗೆ ಯಾವತ್ತೂ ನಂಜುಂಡೇಶ್ವರ ಕೈಯನ್ನು ಬಿಟ್ಟಿಲ್ಲ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನಂಜುಂಡೇಶ್ವರನ ದರ್ಶನಕ್ಕೆ ಬರಲಿ ಅಂತ ನಾನು ಈ ಮೂಲಕ ಹಾರೈಸ್ತೀನಿ. ಈ ದೇವಾಲಯದಲ್ಲಿ ಪ್ರತಿನಿತ್ಯವೂ ಅನ್ನದಾಸೋಹ ನೆರವೇರುತ್ತಿದೆ. ಆದ್ದರಿಂದ ಈ ಜಾಗದಲ್ಲಿ ಈಶ್ವರನ ನೋಡಿ ಪರಶುರಾಮ ಕ್ಷೇತ್ರ ನೋಡದೆ ಹೋದರೆ ಪೂರ್ಣ ಕ್ಷೇತ್ರ ಫಲ ಇಲ್ಲದೆ ಅಂತ ಪುರಾಣದಲ್ಲಿ ಹೇಳುತ್ತೆ.